ಕರ್ನಾಟಕ ರಾಜ್ಯ ವಕೀಲರ ಚುನಾವಣೆಯ ಪ್ರಚಾರಕ್ಕಾಗಿ ಆಗಮಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನ್ಯಾಯಾಲಯದ ಸಭಾಂಗಣದಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನ ಸುವಿಸ್ತಾರವಾಗಿ ಮಾಧ್ಯಮಕ್ಕೆ ಹಂಚಿಕೊಂಡ ನಾರಾಯಣಸ್ವಾಮಿ ಜಿ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯು 2026ರಲ್ಲಿ ನಡೆಯಲಿದ್ದು, ಸದಸ್ಯತ್ವ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವ ಅವರು, ನಾನು ಯಾವುದೇ ಪಕ್ಷದ ನಿಲುವುಗಳಿಗೆ ಬದ್ಧನಾಗಿಲ್ಲ, ಸದಾ ವಕೀಲರ ಸೇವೆ ಮಾಡುವುದೇ ನನ್ನ ಗುರಿ. ಚುನಾವಣಾ ಪ್ರಚಾರವನ್ನ ತಾಲೂಕಿನ ವಕೀಲರಿಗೆ ಅವರು ಹಾಕಿಕೊಂಡಿರುವ ಪ್ರಣಾಳಿಕೆ ಹಾಗೂ ಅವರ ಮುಂದಿನ ಯೋಜನೆಗಳನ್ನು ವಕೀಲರಿಗೆ ತಿಳಿಸಿ ಪ್ರಚಾರ ಕಾರ್ಯ ಕೈಗೊಂಡರು. ಈ ಸಂದರ್ಭದಲ್ಲಿ ಗಾಣದಾಳ್ ರಮೇಶ್, ಬರಕ್ನಾಳ್ ಶಂಕರ್, ವಕೀಲ ಪ್ರದೀಪ್ ಸೇರಿದಂತೆ ಇನ್ನೂ ಅನೇಕ ವಕೀಲರು ಹಾಜರಿದ್ದರು. ನಾಯಕನಹಳ್ಳಿ ನಮ್ಮದೇ ಜಿಲ್ಲೆ, ತುಮಕೂರು ಜಿಲ್ಲೆ. ಸೊ ಇವತ್ತಿಲ್ಲಿ ಕ್ಯಾಂಪೇನ್ ಮಾಡೋಕ್ಕೆ ಏನು ಕರ್ನಾಟಕದ ವಕೀಲರ ಒಂದು ಪರಿಷತ್ತಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಅದರ ವಿಚಾರವಾಗಿ ಇವತ್ತಿಲ್ಲಿ ಬಂದಿದ್ದೆ ಚಿಕ್ಕನಾಯಕನಹಳ್ಳಿಯಲ್ಲಿ. ಸೊ ನನಗೇನಂದರೆ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಮೊದಲು ಕ್ಯಾಂಪೇನ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಒಂದು ಪ್ರೀತಿ ನನಗಿರೋದ್ರಿಂದ ಇಲ್ಲಿ ಬಂದಿದ್ದೆ. ಈಗ ಚುನಾವಣೆಯ ಒಂದು ಪ್ರಚಾರವನ್ನು ಇವಾಗ ಪ್ರಾರಂಭ ಆಗಿದೆ. ಮಾರ್ಚ್ 11 ಎಲೆಕ್ಷನ್ಸ್ ಇದೆ. ಮಾರ್ಚ್ 11 ವಕೀಲರ ಒಂದು ಪರಿಷತ್ತಿನ ಎಲೆಕ್ಷನ್ ಇದೆ. ಅದು ಆಫ್ಟರ್ 8 ಇಯರ್ಸ್ ಈ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಸೊ ಸದಾ ವಕೀಲರ ಪರವಾಗಿ ನಾನು ಧ್ವನಿ ಎತ್ಕೊಂಡೇ ಬಂದಿದ್ದೀನಿ. ವಕೀಲರ ಪ್ರೊಟೆಕ್ಷನ್ ಆಕ್ಟಲ್ಲಿರ್ಬೋದು, ಕೋವಿಡಲ್ಲಿ ಬೀದಿಗೆ ನಿಂತು ವಕೀಲರಿಗೆ ಸಹಕಾರ ಕೊಟ್ಕೊಂಡು ಬಂದಿದ್ದೀನಿ. ಪ್ರೊಟೆಕ್ಷನ್ ಆಕ್ಟಲ್ಲಿ ಹೋರಾಟ ಬೆಳಗಾಮಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು, ಅವಾಗ ಕೂಡ ಹೋರಾಟ ಮಾಡಿದ್ದೀನಿ. ಬೆಂಗಳೂರು ವಕೀಲರ ಸಂಘದ ಉಪಾಧ್ಯಕ್ಷನಾಗಿ ನಾನು ಅವಾಗ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ನಾನು ಬೀದಿಯಲ್ಲಿ ನಿಂತು ವಕೀಲರುಗಳಿಗೋಸ್ಕರ ಹೋರಾಟ ಮಾಡಿದ್ದೀನಿ. ಒಂದು ಪಕ್ಷಗಳಲ್ಲೂ ಕೂಡ ಗುರುತಿಸ್ಕೊಂಡಿಲ್ಲ. ಯಾಕಂದರೆ ನನ್ನ ಶಕ್ತಿ, ನನ್ನ ಸಂಬಂಧ ಏನಿದ್ರು ವಕೀಲರ ಜೊತೆ, ವಕೀಲರ ಒಡನಾಟದಲ್ಲಿ ಇರ್ತಕ್ಕಂಥ ಒಂದು ಸದಾ ವಕೀಲರು ನನ್ನ ಕುಟುಂಬ, ಅವರೇ ನನ್ನ ಶಕ್ತಿ ಅಂತ ಅಂದ್ಕೊಂಡಿರೋನು. ಸೊ ಹಾಗಾಗಿ ನಾನು ಸದಾ ವಕೀಲರ ಕಷ್ಟಗಳನ್ನ ಅರ್ಥಕೊಂಡಿರೋನು. ದಿನ ಬೆಳಗ್ಗೆ ಎದ್ರೆ ಕೋರ್ಟಲ್ಲಿ ಫೈಲ್ ಎತ್ಕೊಂಡು ಪ್ರತಿ ದಿವಸ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನನಗೆ ವಕೀಲರ ಕಷ್ಟ, ಅದರಲ್ಲೂ ಮುಖ್ಯವಾಗಿ ಯುವ ವಕೀಲರುಗಳು ಕಷ್ಟ ಏನು ಅಂತ ಗೊತ್ತಿದೆ. ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಲಿ, ಇವತ್ತು ಅವ್ರಿಗೆ ಫೀಸಸ್ ಯಾವ ಥರ ಬರುತ್ತೆ, ಪ್ರತಿಯೊಂದು ಕಷ್ಟ ನಷ್ಟಗಳ ಬಗ್ಗೆ ನನಗೆ ಖಂಡಿತ ಅರಿವಿದೆ. ಸೊ ಹಾಗಾಗಿ ಆಮೇಲೆ ಇವತ್ತು ಇನ್ನು ಹಲವಾರು ಕೆಲಸ ವಕೀಲರ ಪರಿಷತ್ತಿಂದ ವಕೀಲರ ಒಂದು ಅವರ ಒಂದು ಶ್ರೇಯೋಭಿವೃದ್ಧಿಗೆ ಬಹಳ ಕೆಲಸ ಆಗುವಂಥದ್ದಿದೆ. ಆಮೇಲೆ ಮುಖ್ಯವಾಗಿ ಯುವಕರಿಗೆ ಒಂದು ಅವರ ಒಂದು ಕ್ರೀಡೆಗಿರ್ಬೋದು, ಅಥವಾ ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಅಥವಾ ಪ್ರೊಫೆಷನಲ್ ಅವರ ಒಂದು ಡೆವಲಪ್ಮೆಂಟ್ಸ್ಗೆ ರೂರಲ್ ಕಾನೂನಿನ ಬದಲಾವಣೆಗಳಿಗೆ ಸಂಬಂಧಪಟ್ಟಂಗೆ ಲೆಜಿಸ್ಲೇಟಿವ್ ಅವರು ಮತ್ತೊಬ್ಬರು ಮಾಡಬೇಕಾಗತ್ತೆ. ಮತ್ತು ಮುಖ್ಯವಾಗಿ ನಾನು ವಕೀಲರ ಶ್ರೇಯೋಭಿವೃದ್ಧಿ ವಿಚಾರವಾಗಿ ನಾನು ಜಾಸ್ತಿ ಆಲೋಚನೆ ಮಾಡಬೇಕೇ ವಿನಃ ನಾನು ಕಾನೂನಿನ ತೊಡಕುಗಳ ಬಗ್ಗೆ ಖಂಡಿತವಾಗಿಯೂ, ಅದಕ್ಕೇನೆಂದರೆ ಕೋರ್ಟ್ಗಳಿದೆ, ಕಾನ್ಸ್ಟಿಟ್ಯೂಷನಲ್ ಕ್ವಶನ್ಸ್ ಎಲ್ಲ ಬಂದಾಗ ಕೋರ್ಟ್ಗಳಲ್ಲಿ ನಾವು ಅದು ರಿಟ್ ಹಾಕ್ಕೊಂಡು ಮತ್ತೊಂದು ಮಾಡುವಂಥದ್ದು. ಆಮೇಲೆ ಕಾನೂನಿನ ತೊಡಕುಗಳು ಬಂದಾಗ ನಿಜ ಹೇಳಬೇಕು ಅಂದರೆ ಅದು ಕ್ಯಾಬಿನೆಟ್ಸ್ಗಳಲ್ಲಿ ಏನು ನಮ್ಮ ರಾಷ್ಟ್ರದ ಮಟ್ಟದಲ್ಲಿ ಅದು ಆಗಬೇಕು. ಸಣ್ಣ ಬದಲಾವಣೆಗಳೇನೈತೆ, ಇವಾಗ ಸ್ಟೇಟ್ ಅಮೆಂಡ್ಮೆಂಟ್ಸ್ಗಳು ಮತ್ತೊಂದರೆ ಸ್ಟೇಟಲ್ಲಿ ಇವಾಗ ಪ್ರೆಸೆಂಟ್ ಎಷ್ಟೋ ಜನ ಇವಾಗ ವಕೀಲರುಗಳಿಗೆ ಗೊತ್ತಿದೆ, ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿಬಿಟ್ಟು 90 ಡೇಸಲ್ಲಿ ಫೈಲ್ ಮಾಡಬೇಕು ಅಂತ ಆಗಿದೆ. ಇದು ಕಾನೂನು ಲಾಯರ್ಗಳಿಗೆ ಗೊತ್ತಿದೆ, ಅದು ತುಂಬ ಕಷ್ಟ ಆಗುತ್ತದು. ವಿತಿನ್ 90 ಡೇಸಲ್ಲಿ ಏನಾದರೂ ಫೈಲ್ ಮಾಡಿಲ್ಲ ಅಂತಂದರೆ ಅದು ನಾಟ್ ಫೈಲ್ಡ್ ಆಗುತ್ತೆ. ಹೇಗೆ ತಿರುಗಿ ಹೈಕೋರ್ಟ್ಗೆ ಹೋಗಬೇಕು, ತುಂಬ ಸಮಸ್ಯೆಗಳಿದೆ. ಒಂದು ರಿಲೀಫ್ನ ತೊಗೊಂಬರೋದಕ್ಕೆ ನಾವು ಖಂಡಿತ ಮಾಡ್ಬೋದು. ಆ್ಯಂಡ್ ಚಿಕ್ಕ ಪುಟ್ಟ ಖಂಡಿತ ಬದಲಾವಣೆಗಳಿದೆ. ಮುಖ್ಯವಾಗಿ ನಮಗೆ ಅಡ್ವೊಕೇಟ್ಸ್ಗಳಿಗೆ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಆಯಿತು, ಸರಿಯಾಗಿ ಅದು ಎಕ್ಸಿಕ್ಯೂಟಿವ್ ಆಗ್ತಾ ಇಲ್ಲ. ಅಂಥ ವಿಚಾರವಾಗಿ ಮೊದಲು ಕಾನ್ಸಂಟ್ರೇಷನ್ ಮಾಡಬೇಕು. ಯಾಕೆಂದರೆ ಮಗು ಹುಟ್ಟಿದ ತಕ್ಷಣ ರನ್ನಿಂಗ್ ಮಾಡೋದಿಲ್ಲ, ಇಟ್ ವಿಲ್ ಟೇಕ್ ಟೈಮ್. ಸೊ ಖಂಡಿತವಾಗಿಯೂ ನನ್ನ ವಕೀಲರ ಪರವಾಗಿ ಧ್ವನಿ ಎತ್ತುವಂಥ ಒಂದು ಬದ್ಧತೆ ಇದೆ, ಇಚ್ಛಾಶಕ್ತಿ ಇದೆ, ಆ್ಯಂಡ್ ಜೊತೆಗೆ ಸಾಮಾಜಿಕವಾದ ಒಂದು ಕಳಕಳಿ ಇದೆ. ನಾನು ಹೇಳಿದ್ನಲ್ಲ, ಒಂದು ಕನ್ನಡ ಪರ ಹೋರಾಟಗಾರ. ನಾನು ಆ್ಯಕ್ಚುಲಿ ಕನ್ನಡಿಗರಿಗೆ, ರೈತರ ಪರವಾಗಿ ಸದಾ ಹೋರಾಟದಲ್ಲಿ ಇರ್ತೀನಿ. ನನಗೆ ರೈತರು, ಕನ್ನಡಿಗರು, ವಕೀಲರು ಬಿಟ್ಟರೆ ನನ್ನ ಕುಟುಂಬ ಮತ್ತೊಂದಿಲ್ಲ. ನಾನು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವನಲ್ಲ. ನನ್ನ ಪ್ರಕಾರ ನನ್ನ ಒಂದು ಸ್ಟ್ರೆಂತೆ ಲಾಯರ್ಸ್ಗಳು ಅಂತ ಇರೋನು. ಸೊ ಹಾಗಾಗಿ ಖಂಡಿತವಾಗಿಯೂ ನನ್ನ ಸೇವೆ ದೃಷ್ಟಿಯಲ್ಲಿ ಯಾವ್ಯಾವುದು ನೆಸೆಸಿಟಿ ಬರುತ್ತೆ, ಯಾವ್ಯಾವ ಸಮಯಕ್ಕೆ ಏನೇನು ಬರುತ್ತೆ ಖಂಡಿತ ನಾನು ಮಾಡ್ತೀನಿ. ಎಲ್ಲ ಒಂದು ಕಡೆ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಿರ್ತಾರೆ, ಅವರ ಟ್ರೈನಿಂಗ್ಗಳು ಇಂಗ್ಲೀಷಲ್ಲಿ ಮಾತಾಡೋದಕ್ಕಿರ್ಬೋದು, ಪ್ರತಿಯೊಂದು ಹೌ ಟು ಅಪಿಯರ್ ಬಿಫೋರ್ ಹಾನರಬಲ್ ಹೈಕೋರ್ಟ್, ಆ ಥರ ಒಂದು ದೊಡ್ಡ ಕೋರ್ಟ್ಗಳಲ್ಲಿ ಹೇಗೆ ಅಪಿಯರ್ ಆಗಬೇಕು, ಹೇಗೆ ಫೈಲಿಂಗ್ಸ್ ಮಾಡಬೇಕು, ಕಂಪ್ಯೂಟರ್ ನಾಲೆಡ್ಜ್ ಸಮೇತ ಎಷ್ಟೊಂದು ಕಷ್ಟ ಇರುತ್ತೆ. ಆ ಥರ ಹಲವಾರು ಯೋಜನೆಗಳು ನನ್ನ ತಲೆಯಲ್ಲಿದೆ. ಅಲ್ಲದೆ ವೆರಿ ಇಂಪಾರ್ಟೆಂಟಾಗಿ ಸುಪ್ರೀಂ ಕೋರ್ಟ್ ಸರ್ಕ್ಯೂಟ್ ಬೆಂಚಿನ ಕರ್ನಾಟಕಕ್ಕೆ ತರೋಕ್ಕೆ ಇವತ್ತಿನವರೆಗೂ ಒಂದು ಹೋರಾಟ ಅನ್ನೋದಾಗಿಲ್ಲ. ಎಲ್ಲೋ ಒಂದು ಕಡೆ ಅದನ್ನು ಮಾಡುವಂಥ ಒಂದು ಇಚ್ಛಾಶಕ್ತಿ ನನಗಿದೆ. ಆಮೇಲೆ ವೆಲ್ಫೇರ್ ಫಂಡ್ ವಿಚಾರದಲ್ಲಿರ್ಬೋದು, ಇನ್ಶೂರೆನ್ಸ್ ವಿಚಾರದಲ್ಲಿರ್ಬೋದು, ನನ್ನ ಶಕ್ತಿ ಮೀರಿದ ಹೋರಾಟ ನಾನು ಖಂಡಿತವಾಗಿಯೂ ಮಾಡ್ತೀನಿ. ನಾನು ಈ ಒಂದು ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟು, ನಮ್ಮ ವಕೀಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ನನಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಕೊಡಿ. ಇದು ಇಂಥ ತಾಲೂಕವರು, ಇಂಥ ಜಿಲ್ಲೆಯವರು, ಅಥವಾ ಇಂಥ ಜಾತಿಯವರು ಅನ್ನೋದನ್ನು ನೀವು ಬಿಡಿ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಕೀಲರು ಎಲ್ಲರಿಗೂ ಕೂಡ ಸಂಬಂಧಪಟ್ಟಂಥ ಚುನಾವಣೆ ಆಗಿರೋದ್ರಿಂದ ಇವನು ಒಬ್ಬ ಯುವಕ